8 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ. 8 ಜಿಲ್ಲೆಗಳು. ರಾಯಚೂರು ಇಲ್ಲ, ಹಿಂದುಳಿದ ಜಿಲ್ಲೆ. ಯಾದಗಿರಿ ಇಲ್ಲ, ಹಿಂದುಳಿದ ಜಿಲ್ಲೆ. ಕೋಲಾರ ಹಿಂದುಳಿದ ಜಿಲ್ಲೆ. ವಿಜಯನಗರ ಹಿಂದುಳಿದ ಜಿಲ್ಲೆ. ಚಿಕ್ಕಬಳ್ಳಾಪುರ ಹಿಂದುಳಿದ ಜಿಲ್ಲೆ. ಪಾಪ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೆ ಚಿಕ್ಕಬಳ್ಳಾಪುರ ಎಲ್ಲ ಕಡೆನೂ ಕಾಣೆ ಆಗೋಟೆ ಅವ್ರಿಗೆ, ಎಲ್ಲೂ ಒಂದು ಸ್ಟೇಟ್ಮೆಂಟೇ ಇಲ್ಲ. ಬರೀ ಯೂಟ್ಯೂಬಲ್ಲಿ ಅದೇ ಟ್ಯೂಬ್ಗಳೇ ನೋಡ್ತಾ ಇದ್ದೆ ಅವ್ರದ್ದೇ. ಈಗ ಟ್ಯೂಬೇ ಇಲ್ಲ, ಯಾವುದು ಟ್ಯೂಬು ಇಲ್ಲ, ತಲೆನೂ ಇಲ್ಲ ಅಲ್ಲಿ. ಡಿಕ್ಲೇರ್ಡ್ ಶಿಕ್ಷಣ ಮಂತ್ರಿ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ರು ಅವರೇ, ಸರ್ಟಿಫಿಕೇಟ್ ಕೊಟ್ಕೊಂಡು. ಪತ್ತೆನೇ ಇಲ್ಲ. ಭಾಷಣ ಮಾಡೋವಾಗ ಮಾತ್ರ ಇಡೀ ಕರ್ನಾಟಕ ಸಮಾನತೆ ಅಂತಾರೆ. ಈಗ 8 ಜಿಲ್ಲೆಗೆ ನೆಗ್ಲೆಕ್ಟ್ ಮಾಡಿದಿರಲ್ಲ. ಈಗ ಕೋಲಾರ, ಚಿಕ್ಕಬಳ್ಳಾಪುರ ಅಂತೂ ಕೇಳೋರಿಲ್ಲ. ಅಂದರೆ ಬಹಳಷ್ಟು ಸಮಾಜಗಳಿಗೆ ಪ್ರಾತಿನಿಧ್ಯನೇ ಇಲ್ಲ. ಮೀನುಗಾರ ಸಮುದಾಯ ದೊಡ್ಡ ಸಮುದಾಯ ಇದೆ ಕೋಸ್ಟಲ್ ಬೆಲ್ಟಲ್ಲಿ, ಇದೆಯಾ ಸರ್? ಇಲ್ಲ. ವಿಶ್ವಕರ್ಮಗೆ ಇಲ್ಲ, ಹಿಂದೆ ಜೈನ್ ಇತ್ತು, ಅದು ಇಲ್ಲ. ಬ್ರಾಹ್ಮಣರಿಗಂತೂ ಇಲ್ಲ. ಬಹಳಷ್ಟು ಜನ ಬಿಟ್ಬಿಟ್ಟಿದ್ದಾರೆ. ಈಗ ಇವರೆಲ್ಲರೂ ಕೂಡ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಒಬ್ಬರಂತೂ ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ. ಯಾರು? ಯಶವಂತರಾಯ್ ಅವರು ರಾಜೀನಾಮೆ ನೆನ್ನೆನೆ ತಂದು ಕೊಟ್ಟಿದ್ದಾರೆ. ಒಟ್ಟು ಅವ್ರ ಪ್ರಕಾರ ಸುಮಾರು 30ರಿಂದ 40 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಸೇರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತುಮಕೂರು ಯಾರಪ್ಪ, ಹಿರಿಯ ಸಚಿವರು ಜಯಚಂದ್ರ ಅವರಂತೂ ಯಾವ ಮುಖ ಇಟ್ಕೊಂಡು ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿ ಅಂತ ಮುಖಗಳನ್ನೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ. ಅಂದರೆ ಮಂತ್ರಿ ಆಗಿರೋರನ್ನ ಈ ಮುಖಗಳನ್ನ ಇಟ್ಕೊಂಡು ಯಾವ ರೀತಿ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿ, ನಾನು ಇವ್ರ ಪರವಾಗಿ ಮಾತಾಡೋಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಕೆಲವರು ಎಲ್ಲರೂ ರಾಜೀನಾಮೆಯ ಹಂತಕ್ಕೆ ಹೊರಟೋಗಿದ್ದಾರೆ ಈಗಾಗಲೇ. ಕೆಲವರೆಲ್ಲ ಕಾಂಗ್ರೆಸ್ ಪಾರ್ಟಿಯನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ದ್ರೋಹ ಬಗ್ದವರು ಕಾಂಗ್ರೆಸ್ ಅವ್ರಿಗೆ, ಬೆನ್ನಿಗೆ ಚೂರಿ ಹಾಕ್ದವ್ರಿಗೆಲ್ಲ ನೀವು ಕೊಟ್ಟಿದ್ದೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ಹಾಕಿದ್ದಾರೆ. ನಾನು ನಮ್ಮ ಕಾರ್ಯಕರ್ತರೇನ ಒಂಚೂರು ಹೆಚ್ಚು ಕಮ್ಮಿ ಆಗಿ ಯಾವುದನ ಪ್ರೊಟೆಸ್ಟಲ್ಲಿ ಕೈಗೆ ಏನಾನ ತಗೊಂಡ್ರೆ ಕೇಸ್ಗಳ ಮೇಲೆ ಕೇಸು. ಇದುವರೆಗೂ ಒಂದು 150-200 ಕೇಸ್ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ನೆನ್ನೆ ವಿಜಯನಗರದಲ್ಲಿ ಕೈಗೆ ತಗೊಂಡಿದ್ರು, ನಾನು ಹೇಳಕ್ಕಾಗಲ್ಲ, ಮುಖ್ಯಮಂತ್ರಿಗೆ ಹೊಡಿತಾ ಇದ್ದಾರೆ. ಮುಖ್ಯಮಂತ್ರಿ ಇದಕ್ಕೆ ಭಾವಚಿತ್ರಕ್ಕೆ. ಮೈಸೂರಲ್ಲೂ ಹೊಡಿತಾ ಇದ್ದಾರೆ. ಮೈಸೂರಲ್ಲಂತೂ ಏನೇನೋ ಮಗ ಅಂತ ಅಂದಿದ್ದಾರೆ. ನಾನು ಅವೆಲ್ಲ ಹೇಳಕ್ಕಾಗಲ್ಲ, ಅದೆಲ್ಲ ಮೀಡಿಯಾದಲ್ಲೆಲ್ಲ ಬಂದ್ಬಿಟ್ಟಿದೆ. ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಏನೇನೋ ಮಗ ಮುಖ್ಯಮಂತ್ರಿಗೆ. ನಾವೇನ ಮಾಡಿದ್ರೆ ಕೇಸು. ಈ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತಾ ಇದಾರಲ್ಲ ಬೀದಿಗಳಲ್ಲಿ, ಏನ್ ಮಾಡ್ತೀರಾ ಈಗ? ಇಡೀ ರಾಜ್ಯದಲ್ಲಿ ಏನೋ ಒಂದ್ ಕಡೆ ಅಲ್ಲ, ಬಂಡಾಯ ಎದ್ದಿರೋದು ಒಂದ್ ಕಡೆ ಅಲ್ಲ, ಎಲ್ಲ ಕಡೆನೂ. ಬೆಂಗಳೂರಿಂದ ಹಿಡಿದು, ಮೈಸೂರಿಂದ ಹಿಡಿದು, ಚಿಕ್ಕಬಳ್ಳಾಪುರದಿಂದ ಹಿಡಿದು, ಯಾದಗಿರಿ, ರಾಯಚೂರು, ಹುಬ್ಳಿ,